ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡೆಸ್ಪೈರ್ ಆನ್ ದ ಸ್ಟೇರ್ ಕೇಸ್ ಪೊಯಮ್ ಬೈ ಶ್ರೀ ಅರವಿಂದ್ ಘೋಷ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ನಾವು ಕಲಿಯೋಣ. ಇಲ್ಲಿ ಈ ಒಂದು ಪೊಯಮ್ ಡೆಸ್ಪೈರ್ ಆನ್ ದ ಸ್ಟೇರ್ ಕೇಸ್ ಇದು ಶ್ರೀ ಅರವಿಂದ ಘೋಷ್ರವರು ಬರೆದಿರ್ತಕ್ಕಂಥ ಪದ್ಯವಾಗಿದ್ದು, ಈ ಪದ್ಯದ ಒಂದು ಥೀಮ್ ಅನ್ನು ಗಮನಿಸಿದಾಗ ಅರವಿಂದರ ಆಶ್ರಮದಲ್ಲಿದ್ದಂತಹ ಬುಷಿ ಎಂಬ ಹೆಸರಿನ ಒಂದು ಹೆಣ್ಣು ಬೆಕ್ಕಿನ ಒಂದು ಕಥೆ ಇರಬಹುದು ಅಂತ. ಆ ಬೆಕ್ಕು ಆ ಮೆಟ್ಟಿಲೇರುವ ಅವಕಾಶ ಸಿಗದೆ ಮೆಟ್ಟಿಲಿನ ಮೇಲೆ ಕಾಯುತ್ತಾ ಕುಳಿತು ತನ್ನ ಒಂದು ನಿರಾಶೆಯನ್ನ ಪ್ರದರ್ಶಿಸತಕ್ಕಂತಹ ವಿವರಣೆಗಳನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇಲ್ಲಿ ಅರವಿಂದ್ ಘೋಷ್ರವರು ಆ ಬೆಕ್ಕಿನ ಒಂದು ರೂಪದಲ್ಲಿ, ಆ ಬೆಕ್ಕಿನಲ್ಲಿ ಮನುಷ್ಯನ ದುರಂತವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮನುಷ್ಯನ ದುರಂತ, ನಿರಾಸೆ ಮತ್ತು ಆ ಮನುಷ್ಯನು ದೈವಿಕ ಅಂಶಗಳಿಗಾಗಿ ಕಾಯುವಿಕೆಯನ್ನ ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅಂದ್ರೆ ಡೆಸ್ಪೈರ್ ಆನ್ ದ ಸ್ಟೇರ್ ಕೇಸ್ ಅಂದಾಗ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕತೆಯ ಉನ್ನತಿಯನ್ನ ಪಡೆಯಲು ಅಥವಾ ಏರಲು ಆ ಒಂದು ಸ್ಟೇರ್ ಕೇಸ್ ಮೆಟ್ಟಿಲಿನಲ್ಲಿ ಯಾವ ರೀತಿಯ ನಿರಾಶೆ ಒಂದು ಅನುಭವಿಸ್ತಾನೆ, ಆ ದಾರಿಯನ್ನ ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಬನ್ನಿ, ಅರವಿಂದ್ ಘೋಷ್ರವರು ಈ ಒಂದು ಡೆಸ್ಪೈರ್ ಆನ್ ಸ್ಟೇರ್ ಕೇಸ್ ಪದ್ಯದಲ್ಲಿ ಯಾವ ರೀತಿ ತಮ್ಮ ಒಂದು ಭಾವನೆಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ಮ್ಯೂಟ್ ಸ್ಟ್ಯಾಂಡ್ಸ್ ಶಿ ಲೋನ್ಲಿ ಆನ್ ದ ಟಾಪ್ ಮೋಸ್ಟ್ ಸ್ಟೇರ್. ಇಲ್ಲಿ ಆ ಬೆಕ್ಕು ಮೇಲಿನ ಮೆಟ್ಟಿಲಿನ ಮೇಲೆ ಮೂಕವಾಗಿ ಒಂಟಿಯಾಗಿ ನಿಂತಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಟೇರ್ ಕೇಸ್ ಅಂದಾಗ ಮೆಟ್ಲು, ಆ ಮೆಟ್ಟಿಲ ಬಳಿ ಆ ಒಂದು ಬೆಕ್ಕು ಮೂಕವಾಗಿ ಒಂಟಿಯಾಗಿ ನಿಂತಿದೆ. ಅಂದ್ರೆ ಆ ಬೆಕ್ಕಿನ ಒಂಟಿತನ ಮತ್ತೆ ಮೌನವು ಆಳವಾದ ಚಿಂತನೆ ಅಥವಾ ನಿರಾಶೆಯನ್ನ ಸೂಚಿಸ್ತಾ ಇದೆ. ಅಲ್ಲಿ ಗುರಿ ಸನಿಹದಲ್ಲಿದ್ದರೂ ಕೂಡ ಆ ಒಳಗೆ ಹೋಗಲು ಅವಕಾಶ ಸಿಗದಿರುವಿಕೆಯ ನೋವನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಒಂದು ಆಧ್ಯಾತ್ಮಿಕತೆಯನ್ನ ಪಡೆಯೋದಿಕ್ಕೆ ಒಬ್ಬ ವ್ಯಕ್ತಿ ಕಾಯುವ ಹಾಗೆ ಇದು ನಮಗೆ ಒಂದು ಸಿಂಬಲೈಸ್ ಅಲ್ಲಿ ನೋಡ್ಬೇಕಾಗತ್ತೆ. ಆನ್ ಇಮೇಜ್ ಆಫ್ ಮೆಗ್ನಿಫಿಷೆಂಟ್ ಡೆಸ್ಪೈರ್ ಅಂದ್ರೆ ಅವಳ ಭವ್ಯವಾದ ಗಾಂಭೀರ್ಯದ ನಿರಾಶೆಯ ಪ್ರತಿರೂಪದಂತಿದ್ದಾಳೆ. ಇಲ್ಲಿ ಆ ಬೆಕ್ಕಿನ ಬಗ್ಗೆ ಹೇಳ್ತಾ ಇದ್ದಾರೆ, ಅದರ ಜೊತೆಗೆ ಒಬ್ಬ ಮನುಷ್ಯನ ಬಗ್ಗೆ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಕಾಣ್ತಕ್ಕಂಥದ್ದು ಇದು ಕೇವಲ ಒಂದು ಪ್ರಾಣಿಯ ಸಾಮಾನ್ಯ ನಿರಾಶೆಯಲ್ಲ, ಬದಲಿಗೆ ತನ್ನ ಘನತೆಯನ್ನು ಉಳಿಸಿಕೊಂಡು ವ್ಯಕ್ತಪಡಿಸಿದಂತಹ ಮಹಿಮೆಯುಳ್ಳಂತಹ ಒಂದು ನಿರಾಶೆಯಾಗಿದೆ ಅಂತ. ಅಂದ್ರೆ ಆ ಬೆಕ್ಕು ಆ ಒಂದು ಸ್ಟೇರ್ ಕೇಸ್ನ ಮೆಟ್ಟಿಲಿನ ಮೇಲೆ ನಿಂತಿದೆ. ಆ ನಿಂತಿರ್ತಕ್ಕಂತಹ ಬೆಕ್ಕು ಮೂಕವಾಗಿದೆ. ಆ ಮೂಕ ಬೆಕ್ಕು ಒಂದು ಡೆಸ್ಪೈರ್, ಒಂದು ನಿರಾಶೆಯನ್ನ ತೋರಿಸ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ದ ಗ್ರ್ಯಾಂಡ್ಯೂರ್ ಆಫ್ ಎ ಸಾರಫುಲ್ ಸರ್ಮೈಸ್ ವೇಕ್ಸ್ ಇನ್ ದ ಲಾರ್ಜ್ನೆಸ್ ಆಫ್ ಹರ್ ಗ್ಲೋರಿಯಸ್ ಐಸ್. ನೋಡಿ, ಈ ಸಾಲುಗಳಲ್ಲಿ ದ ಗ್ರ್ಯಾಂಡ್ಯೂರ್ ಆಫ್ ಎ ಸಾರಫುಲ್ ಸರ್ಮೈಸ್, ಒಂದು ದುಃಖಕರವಾದಂತಹ ಒಂದು ಮಹತ್ವ, ವೈಭವವು ಕಾಣ್ತಾ ಇದೆ ಅಂತ. ಅಂದ್ರೆ ತನ್ನ ಭವಿಷ್ಯದ ಬಗ್ಗೆ ಅಥವಾ ತನ್ನ ಬಯಕೆ ಈಡೇರುವುದರ ಬಗ್ಗೆ ಒಂದು ವಿಷಾದಮಯವಾದಂಥ ಊಹೆ ಅಥವಾ ಅರಿವು ಆ ಬೆಕ್ಕಿನಲ್ಲಿ ಕಾಣ್ತಾ ಇದೆ. ಅಂದ್ರೆ ಮನುಷ್ಯನಲ್ಲಿದೆ ಅಂತಕ್ಕಂಥದ್ದು. ಬೆಕ್ಕಂದಾಗ ಇಲ್ಲಿ ಸಿಂಬಲೈಸ್, ಒಬ್ಬ ಮನುಷ್ಯನಿಗೆ ಸಿಂಬಲೈಸ್ ಆಗಿ ಹೇಳ್ತಾ ಇದ್ದಾರೆ. ಹಾಗೆ ಅವಳ ಪ್ರಕಾಶಮಾನವಾದ ವಿಶಾಲವಾದ ಕಣ್ಣುಗಳಲ್ಲಿ ಅದು ಕಾಣ್ತಾ ಇದೆ ಅಂತ. ಅಂದ್ರೆ ತನ್ನ ಭವಿಷ್ಯದ ಬಗ್ಗೆ, ತನ್ನ ಬಯಕೆ ಈಡೇರುವುದರ ಬಗ್ಗೆ ಒಂದು ವಿಷಾದಮಯವಾದಂತಹ, ಅಂದ್ರೆ ಇದು ಆಗುತ್ತೋ ಇಲ್ಲವೋ ಅಂತಕ್ಕಂಥ ಊಹೆ, ಒಂದು ಜ್ಞಾನ ಅದರಲ್ಲಿದೆ. ಅದು ಅವರ ಆ ಒಂದು ಬೆಕ್ಕಿನ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ಆಳವಾದ ಅರ್ಥಪೂರ್ಣವಾದ ನೋವು ಮತ್ತೆ ಬುದ್ಧಿವಂತಿಕೆ ಆ ಬೆಕ್ಕಿನ ಕಣ್ಣುಗಳಲ್ಲಿ ಅಥವಾ ಆ ಬುಷಿಯ ಕಣ್ಣುಗಳಲ್ಲಿ ಕಾಣಿಸುತ್ತಿದೆ ಅಂತ ಹೇಳ್ತಾರೆ. ಇನ್ ಹರ್ ಬ್ಯೂಟೀಸ್ ಡಂಬ್ ಸಿಗ್ನಿಫಿಕೆಂಟ್ ಫೋರ್ಸ್ ಐ ಫೌಂಡ್ ದ ಟ್ರಾಜಿಡಿ ಆಫ್ ಅವರ್ ಮಿಸ್ಟೀರಿಯಸ್ ಮೈಂಡ್. ನೋಡಿ, ಈ ಸಾಲುಗಳಲ್ಲಿ ಅರವಿಂದ್ ಘೋಷ್ರವರು ಹೇಳ್ತಾ ಇದ್ದಾರೆ, ಆ ಬುಷಿ ಬೆಕ್ಕಿನ ಸುಂದರವಾದ, ಮೌನವಾದ, ಅರ್ಥಪೂರ್ಣವಾದ ನಿಲುವಿನಲ್ಲಿ ನನಗೆ ಅದು ಕಾಣ್ತಾ ಇದೆ. ಅವಳ ರಹಸ್ಯಮಯ ಮನಸ್ಸಿನ ದುರಂತವನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಬುಷಿ ಬೆಕ್ಕು ಸುಮ್ಮನೆ ನಿಂತಿರುವಂತಹ ಆ ಒಂದು ಫೋಸ್ ಏನಿದೆ, ಅದು ಒಂದು ಕಥೆಯನ್ನ ಹೇಳ್ತಾ ಇದೆ, ಅದು ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳ್ತಾರೆ. ಮನುಷ್ಯನಂತೆ ಆಳವಾದ ಆಸೆ ಮತ್ತೆ ಅರಿವನ್ನ ಹೊಂದಿರುವ ಒಂದು ಪ್ರಾಣಿ ಅಥವಾ ಒಂದು ದುಃಖವನ್ನ ಇದು ಸೂಚಿಸ್ತಾ ಇದೆ. ಅಂದ್ರೆ ಆ ಬೆಕ್ಕು, ಆ ಬುಷಿ ನಿಂತಿರ್ತಕ್ಕಂಥದ್ದು ಸ್ಟೇರ್ ಕೇಸ್ನ ಬಳಿ ಆ ಮನುಷ್ಯನ ಹಾಗೆ ಅದು ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ.
ಮುಂದಿನ ಸಾಲುಗಳಲ್ಲಿ ಶ್ರೀ ಅರವಿಂದ್ ಘೋಷ್ರವರು ಹೇಳ್ತಾ ಇದ್ದಾರೆ, ಎಸ್ ಈಸ್ ಶಿ ಸ್ಟೇಟ್ಲಿ ಗ್ರ್ಯಾಂಡಿಯಸ್ ಫುಲ್ ಆಫ್ ಗ್ರೇಸ್, ಎ ಮ್ಯೂಸಿಂಗ್ ಮಾಸ್ಕ್ ಈಸ್ ಹರ್ ಇಮ್ಮೊಬೈಲ್ ಫೇಸ್. ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ, ಆದರೂ ಅವಳು ಗಾಂಭೀರ್ಯದಿಂದ ಭವ್ಯವಾಗಿ ಮತ್ತು ಒಂದು ಸೌಂದರ್ಯದಿಂದ ಕೂಡಿ ನಿಂತಿದ್ದಾಳೆ ಆ ಬುಷಿ ಬೆಕ್ಕು. ಅವಳ ಒಂದು ಚಲನರಹಿತವಾದಂತಹ ಮುಖವು ಆಳವಾಗಿ ಯೋಚಿಸುತ್ತಿರುವ ಒಂದು ಮುಖವಾಡದಂತೆ ಕಾಣ್ತಾ ಇದೆ ಅಂತ. ಅಂದರೆ ನಿರಾಶೆಯಲ್ಲಿದ್ದರೂ ಕೂಡ ಆ ಬೆಕ್ಕು ತನ್ನ ಘನತೆ ಮತ್ತು ಸೌಂದರ್ಯವನ್ನು ಕಳೆದುಕೊಂಡಿಲ್ಲ. ಅವಳ ಮುಖಭಾವವು ಶಾಂತವಾಗಿದ್ದರೂ ಆ ಆಂತರ್ಯದಲ್ಲಿ, ಆ ಮನಸ್ಸಿನ ಆಳದಲ್ಲಿ ಆಳವಾದ ಚಿಂತನೆ ಅಥವಾ ನಿರೀಕ್ಷೆ ಅಂತಕ್ಕಂಥದ್ದು ಆ ಬೆಕ್ಕಿನ ಮನಸ್ಸಿನಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಸಾಲುಗಳಲ್ಲಿ, ಹರ್ ಟೇಲ್ ಈಸ್ ಅಫ್ ಲೈಕ್ ಆನ್ ಅನ್ಕಾಂಕ್ವರ್ಡ್ ಫ್ಲಾಗ್, ಇಟ್ಸ್ ಡಿಗ್ನಿಟಿ ನೋಸ್ ನಾಟ್ ದ ರೈಟ್ ಟು ವ್ಯಾಗ್. ಇಲ್ಲಿ ಆ ಬೆಕ್ಕಿನ ಬಾಲವು ಒಂದು ಅನ್ಕಾಂಕ್ವರ್ಡ್ ಫ್ಲಾಗ್, ಒಂದು ವಿಕ್ಟರಿ ಸಿಗದೇ ಇರತಕ್ಕಂತಹ, ಅಂದರೆ ಜಯವೇ ಸಿಗದ ಒಂದು ಧ್ವಜದಂತೆ ಮೇಲಕ್ಕೆತ್ತಲ್ಪಟ್ಟಿದೆ. ಬೆಕ್ಕಿನ ಒಂದು ಬಾಲ ಮೇಲಕ್ಕೆತ್ತಿದೆ. ಅದರ ಘನತೆಗೆ ಬಾಲ ಅಲ್ಲಾಡಿಸುವ ಅಗತ್ಯವೇ ಇಲ್ಲ. ಆ ಬೆಕ್ಕಿನ ಘನತೆಗೆ ಅದು ಆ ಬಾಲವನ್ನು ಅಲುಗಾಡಿಸುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ಆ ಬುಷಿ ಬೆಕ್ಕಿನ ಅವಳ ಒಂದು ಅಚಲವಾದಂತಹ ಆತ್ಮಗೌರವ, ಘನತೆ ಮತ್ತು ದೃಢ ಸಂಕಲ್ಪವನ್ನು ತೋರಿಸುತ್ತೆ. ಅವಳು ಸೋಲನ್ನು ಒಪ್ಪಿಕೊಂಡಿಲ್ಲ. ಆ ಬೆಕ್ಕಿನ್ನು ಸೋಲನ್ನು ಒಪ್ಪಿಕೊಂಡಿಲ್ಲ. ಆ ಸ್ಟೇರ್ ಕೇಸನ್ನು ಹತ್ತಿ ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಸೋಲನ್ನು ಒಪ್ಪಿಕೊಂಡಿಲ್ಲ. ಅದು ಕೇವಲ ಒಂದು ಪ್ರಾಣಿಯ ಪ್ರತಿಕ್ರಿಯೆ ಆಗಿರದೆ ಅದು ಒಂದು ಗಂಭೀರ್ಯವಾದಂತಹ ಒಂದು ನಿರ್ಧಾರ ಕೂಡ ಆಗಿದೆ ಅಂತ ಹೇಳ್ತಾರೆ. ನಂತರ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ಆನ್ ಅನಿಮಲ್ ಕ್ರೀಚರ್ ವಂಡರ್ಫುಲ್ಲಿ ಹ್ಯೂಮನ್, ಎ ಚಾರ್ಮ್ ಅಂಡ್ ಮಿರಾಕಲ್ ಆಫ್ ಫರ್ ಫೂಟೆಡ್ ಬ್ರಾಹ್ಮಣ್. ನೋಡಿ, ಅದೊಂದು ಅದ್ಭುತವಾಗಿ ಮಾನವೀಯ ಗುಣಗಳನ್ನು ಹೊಂದಿರುವ ಪ್ರಾಣಿಯಾಗಿದೆ. ಅದರ ಒಂದು ಫರ್ ಅಂದರೆ ತುಪ್ಪಳ ಪಾದವುಳ್ಳ ಮೆತ್ತನೆಯ ಒಂದು ಪಾದಗಳುಳ್ಳ ಬ್ರಹ್ಮನ ದೈವಿಕ ಸತ್ವದ ಒಂದು ಮೋಡಿ, ಒಂದು ಪವಾಡ ಆ ಒಂದು ಬೆಕ್ಕಾಗಿದೆ ಅಂತ ಹೇಳ್ತಾರೆ. ಆ ಬೆಕ್ಕು ನಿಂತಿರ್ತಕ್ಕಂಥದ್ದು, ಅದರ ಒಂದು ಭಂಗಿ, ನೋಟ, ಆ ಒಂದು ಮನೋಭಾವದಲ್ಲಿ ಕವಿಯವರು ಮನುಷ್ಯನ ಭಾವನೆಗಳ ಒಂದು ಪ್ರತಿರೂಪವನ್ನು ನೋಡ್ತಾರೆ. ಕವಿ ಆ ಬೆಕ್ಕಿನಲ್ಲಿ ದೈವಿಕದ ಒಂದು ಸತ್ವವನ್ನು, ಬ್ರಹ್ಮನ ಅಂಶವನ್ನು ನೋಡ್ತಾರೆ. ಎಲ್ಲ ಜೀವಿಗಳು ಬ್ರಹ್ಮನ ರೂಪಗಳೇ ಎಂಬ ತತ್ವವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ 2 ಸಾಲುಗಳಲ್ಲಿ ಹೇಳ್ತಾರೆ, ವೆದರ್ ಶಿ ಈಸ್ ಸ್ಪಿರಿಟ್ ವುಮೆನ್ ಆರ್ ಎ ಕ್ಯಾಟ್ ಈಸ್ ನೌ ದ ಪ್ರಾಬ್ಲಮ್ ಐ ಆಮ್ ವಾಂಡರಿಂಗ್ ಅಟ್. ನೋಡಿ, ಈಗ ಕೊನೆಯ ಸಾಲುಗಳಲ್ಲಿ ಶ್ರೀ ಅರವಿಂದ್ ಘೋಷ್ರವರು ಹೇಳ್ತಾ ಇರ್ತಕ್ಕಂಥದ್ದು, ವೆದರ್ ಶಿ ಸ್ಪಿರಿಟ್ ವುಮೆನ್ ಆರ್ ಎ ಕ್ಯಾಟ್, ಅವಳು ಒಂದು ಆತ್ಮವೋ, ಒಂದು ಸ್ತ್ರೀಯೋ, ಅಥವಾ ಕೇವಲ ಒಂದು ಬೆಕ್ಕೋ. ಈಸ್ ನೌ ದ ಪ್ರಾಬ್ಲಮ್ ಐ ಆಮ್ ವಾಂಡರಿಂಗ್ ಅಟ್, ಇದೀಗ ನಾನು ಆಶ್ಚರ್ಯ ಪಡುತ್ತಿರುವ ಸಮಸ್ಯೆ ಇದಾಗ್ಬಿಟ್ಟಿದೆ. ಆ ಸ್ಟೇರ್ ಕೇಸ್ ಹತ್ರ ನಿಂತಿರ್ತಕ್ಕಂತಹ ಮೌನವಾದಂತಹ ಬೆಕ್ಕು ಅದು ಒಂದು ಆತ್ಮವೋ ಅಥವಾ ಒಂದು ಸ್ತ್ರೀಯೋ ಅಥವಾ ಅದೊಂದು ಕೇವಲ ಬೆಕ್ಕೋ, ಇದೀಗ ನಾನು ತುಂಬ ಆಶ್ಚರ್ಯ ಪಡ್ತಾ ಇದ್ದೀನಿ. ಇದು ನನಗೊಂದು ದೊಡ್ಡ ಸಮಸ್ಯೆ ಹಾಗೆ ಕಾಣ್ತಾ ಇದೆ ಅಂತ ಇಲ್ಲಿ ಘೋಷ್ರವರು ತಿಳಿಸ್ತಾ ಇದ್ದಾರೆ. ಅಂದರೆ ಆ ಬೆಕ್ಕಿನ ಆಳವಾದ ಗುಣಲಕ್ಷಣಗಳು, ಅದು ನಿಂತಿರ್ತಕ್ಕಂತಹ ಒಂದು ಭಂಗಿ, ಅದು ಕುಳಿತಿರ್ತಕ್ಕಂತಹ ಒಂದು ಸ್ಟೈಲ್, ಅವಳು ನಿಜವಾದ ಒಂದು ಸ್ವರೂಪದ ಬಗ್ಗೆ ಕವಿಗೆ ಒಂದು ಗೊಂದಲ ಉಂಟಾಗ್ತಾ ಇದೆ. ಅದು ನಿಜವಾದ ಬೆಕ್ಕೋ, ಒಂದು ಆತ್ಮವೋ, ಒಂದು ಸ್ತ್ರೀಯೋ, ಒಂದು ಮಹಿಳೆಯೋ ಅಂತಕ್ಕಂತಹ ಒಂದು ಕನ್ಫ್ಯೂಷನ್ಗೆ ಹೋಗ್ತಾರೆ. ಬೆಕ್ಕಿನಲ್ಲಿ ಇಷ್ಟೆಲ್ಲ ಗಾಂಭೀರ್ಯತೆ, ಮಾನವೀಯತೆ, ಒಂದು ದೈವಿಕ ಸತ್ವವನ್ನು ಕವಿ ಕಂಡಿದ್ದಾರೆ. ಆ ಜೀವಿಯು ಅಂತಿಮ ಸ್ವರೂಪ ಕುರಿತು ಅವರು ಆಲೋಚಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಬೆಕ್ಕಿನ, ಬುಷಿ ಬೆಕ್ಕಿನ ಅಂತಿಮ ಸ್ವರೂಪ ಏನು? ಅದೊಂದು ಆತ್ಮನ, ಒಂದು ಮಹಿಳೆನ, ಇಲ್ಲ ನಿಜವಾದ ಬೆಕ್ಕ? ಇಷ್ಟೆಲ್ಲವೂ ಕೂಡ ಅದರಲ್ಲಿ ಅಡಗಿದೆಯಾ? ಒಂದು ಬೆಕ್ಕಿನಲ್ಲೂ ಕೂಡ ಬ್ರಹ್ಮನ ಒಂದು ಅಂಶ ಸೇರಿದೆಯಾ ಅಂತ. ಅಂದರೆ ಪ್ರತಿಯೊಂದು ಪ್ರಾಣಿಯಲ್ಲೂ, ಪ್ರತಿಯೊಂದರಲ್ಲೂ ಕೂಡ ಬ್ರಹ್ಮನ ದೈವಿಕದ ಅಂಶ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಕುಳಿತಿರ್ತಕ್ಕಂತಹ ಬೆಕ್ಕಿನ ಭಂಗಿಯನ್ನು ನೋಡಿ ಅದೊಂದು ಮಹಿಳೆ, ಒಂದು ಆತ್ಮ ಅಥವಾ ಅದೊಂದು ಬೆಕ್ಕೆ ಎಂಬ ಒಂದು ಆಶ್ಚರ್ಯ, ಒಂದು ಆಲೋಚನೆಗೆ ಕವಿಯವರು ಮುಳುಗ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದರಲ್ಲೂ ಸಹ ಆ ಬ್ರಹ್ಮನ ಒಂದು ಅಂಶವಿದೆ, ಬ್ರಹ್ಮ ದೈವಿಕತೆಯ ಒಂದು ಸ್ವರೂಪವನ್ನು ನಾವು ಕಾಣಬಹುದು ಅಂತ ಹೇಳಿ ಶ್ರೀ ಅರವಿಂದ್ ಘೋಷ್ರವರು ಈ ಒಂದು ಪದ್ಯ, ಡೆಸ್ಪೈರ್ ಆನ್ ದ ಸ್ಟೇರ್ ಕೇಸ್, ಮೆಟ್ಟಿಲ ಮೇಲೆ ನಿಂತಿರ್ತಕ್ಕಂತಹ ಒಂದು ನಿರಾಶೆಯ ಪ್ರಾಣಿ, ಅದರಲ್ಲೂ ಕೂಡ ಆ ಬುಷಿ ಎಂಬ ಹೆಣ್ಣು ಬೆಕ್ಕಿನ
ಒಂದು ರೂಪವನ್ನು ಈ ರೀತಿಯಾಗಿ ಅವರು ವರ್ಣಿಸ್ತಾ ಇದ್ದಾರೆ. ಅಂದರೆ ಆ ಬೆಕ್ಕಿನ ಒಂದು ಭಂಗಿ ಅಂದಾಗ ಅದು ಕುಳಿತಿರ್ತಕ್ಕಂಥ ಒಂದು ಫೋಸ್ನಲ್ಲಿ ಮನುಷ್ಯನ ದುರಂತ, ಮನುಷ್ಯನ ನಿರಾಸೆ ಮತ್ತು ಆ ಬೆಕ್ಕಿನಲ್ಲೂ ಕೂಡ ಒಂದು ದೈವಿಕ ಅಂಶಗಳನ್ನು ಕಾಣ್ತಾ ಇದ್ದಾರೆ. ಈ ರೀತಿಯಾಗಿ ಈ ಪದ್ಯದ ಮೂಲಕ ಅವರು ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪದ್ಯ ಡೆಸ್ಪೈರ್ ಆನ್ ದ ಸ್ಟೇರ್ ಕೇಸ್ನ ಒಂದು ಎಕ್ಸ್ಪ್ಲನೇಷನನ್ನು ನೀಡಿದ್ದೇನೆ. ಹಾಗೆ ಈ ಒಂದು ಪೊಯಮ್ನ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಸಹ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.